ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಮೆಥಡ್ ಅಂತಲೇ ಹೇಳ್ಬೋದು. ಡಿಫರೆನ್ಷಿಯಲ್ ಇಕ್ವೇಷನ್ ಅಲ್ಲಿ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಸೊಲ್ಯೂಷನ್ಸ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಇದು ನಮಗೆ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿಯಲ್ಲಿ. ಓಕೆ, ಈ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಲ್ಲಿ ನಮ್ಮ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ ಈ ಫಾರ್ಮಲ್ಲಿ ಇರುತ್ತೆ. dy by dx equal to f of x comma y. ಓಕೆ, ಈ ಫಾರ್ಮಲ್ಲಿ ಇರುತ್ತೆ. ಇದನ್ನ ನಾವು ಇಟ್ ಕ್ಯಾನ್ ಬಿ ರಿಟನ್ ಆಸ್ m of x comma y dx plus n of x comma y dy equal to 0. ಅಂದ್ರೆ ಈ ಫಾರ್ಮೇಟ್ ಅಲ್ಲಿ ಇರೋದನ್ನ ಈ ಫಾರ್ಮೇಟ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ನಿಮಗೆ ಡೈರೆಕ್ಟ್ ಈ ಫಾರ್ಮೇಟ್ ಅಲ್ಲಿ ಕೊಟ್ಟಿದ್ರೆ ನೋ ಪ್ರಾಬ್ಲಮ್. ಸಪೋಸ್ ಕೊಟ್ಟಿಲ್ಲ ಅಂದ್ರೆ ಈ ಫಾರ್ಮೇಟ್ ಅಲ್ಲಿ ಇರೋದನ್ನ ನಾವು ಈ ಫಾರ್ಮೇಟ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಈ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ ಎಕ್ಸಾಕ್ಟ್ ಇಲ್ಲ ಅಂದ್ರೆ ನಾನ್ ಎಕ್ಸಾಕ್ಟ್ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಓಕೆ, ಇದ್ರಿಗೆ ಒಂದು ಕಂಡೀಷನ್ ಇದೆ. ಇದು ಚೆಕ್ ಮಾಡೋದ್ರಿಗೆ ಏನಂದ್ರೆ del m by del y equal to del n by del x. ಓಕೆ, del m by del y equal to del n by del x. ಈ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಮಾಡಿದ್ರೆ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ ಅದು ನಮಗೆ ಎಕ್ಸಾಕ್ಟ್ ಆಗುತ್ತೆ, ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಅಂದ್ರೆ ಇದ್ರ ಮೀನಿಂಗ್ ಏನು ಅಂದ್ರೆ del m by del y ಏನು ಅಂದ್ರೆ ಇದು ಪಾರ್ಷಿಯಲ್ ಡೆರಿವೇಟಿವ್ಸ್ ನಮಗೆ. ಓಕೆ, ಪಾರ್ಷಿಯಲ್ ಡೆರಿವೇಟಿವ್ ಆಫ್ m ವಿತ್ ರೆಸ್ಪೆಕ್ಟ್ ಟು y. ನೆಕ್ಸ್ಟ್ del n by del x ಅಂದ್ರೆ partial derivative of n with respect to x. ಇದು ನಮಗೆ ಇದ್ರ ಮೀನಿಂಗು. ಪಾರ್ಷಿಯಲ್ ಡೆರಿವೇಟಿವ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ನೆಕ್ಸ್ಟ್ ನಾನು ಕ್ವಶನ್ ಥ್ರೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದರಲ್ಲಿ ಇದನ್ನು ನಾನು ಬೇಕಾದ್ರೆ ಸಿಂಪಲ್ ಆಗಿ ಈಗೂ ಬರ್ಕೊಬೋದು. m dx ಪ್ಲಸ್ n dy ಈಕ್ವಲ್ ಟು 0 ಈಗೂ ಸಿಂಪಲ್ ಆಗಿ ಬರ್ಕೊಬೋದು. ಓಕೆ, ಇವಾಗ ಇದು ನಮಗೆ ಎಕ್ಸಾಕ್ಟ್ ಏನಾದರೂ ಆದರೆ ಇದ್ರಾಗೆ ಸೊಲ್ಯೂಷನ್ ಏನಾಗುತ್ತೆ ಅಂದರೆ solution of the differential equation ಏನಾಗುತ್ತೆ ಅಂದ್ರೆ ನೋಡಿ, ಇದ್ರಿಗೆ ಇದು ಈಕ್ವೇಶನ್ ಇದೆಯಲ್ಲ, ಜಸ್ಟ್ ಇದ್ರಿಗೆ ಇಂಟಿಗ್ರೇಷನ್ m dx ಪ್ಲಸ್ ಇಂಟಿಗ್ರೇಷನ್ n dy ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ತಗೊಂತೀವಿ. ಕಾನ್ಸ್ಟೆಂಟ್. ಓಕೆ, ಇಷ್ಟೇ. ಅರ್ಥ ಆಯ್ತಲ್ಲ? ಇಲ್ಲಿ y ಅನ್ನೋದು ಕಾನ್ಸ್ಟೆಂಟ್ ಇರಬೇಕು. ಓಕೆ, ಇಲ್ಲಿ ಇಂಡಿಪೆಂಡೆಂಟ್ ಟರ್ಮ್ಸ್ ಎನ್ ಅಲ್ಲಿರುವಂತಹ ಟರ್ಮ್ಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇರಬೇಕು. ಅಂದರೆ ಎನ್ ಅಲ್ಲಿರುವಂತಹ ಟರ್ಮ್ಸ್ ಏನಿದೆ ಅದು ಫ್ರೀ ಫ್ರಮ್ ಎಕ್ಸ್ ಇರಬೇಕಾಗುತ್ತೆ. ಅದೇನೋ ಹೆಂಗೆ ಅಂತ ನಾನು ಎಕ್ಸಾಂಪಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ನಮಗೆ ಸೊಲ್ಯೂಷನ್ ಆಗುತ್ತೆ. ಓಕೆ, ಇವಾಗ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ ಇದೇನಾದರೂ ಈ ಕಂಡೀಷನ್ ಈಕ್ವಲ್ ಆಗಿಲ್ಲ ಅಂದರೆ ಅದು ನಾನ್ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಓಕೆ, ಸಪೋಸ್ ನಾನ್ ಎಕ್ಸಾಕ್ಟ್ ಇದ್ದಾಗ ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅದ್ರಿಗೆ ನಮಗೆ ಮೆಥಡ್ಸ್ ಇದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟ್ ಒಂದು ಕ್ವಶನ್ನ ಡಿಸ್ಕಸ್ ಮಾಡೋಣ. ನೋಡಿ, ಒಂದು ಕ್ವಶನ್ ತಗೊಂತೀನಿ ನೋಡಿ. ಸಾಲ್ವ್ 2xy ಪ್ಲಸ್ 3y dx ಪ್ಲಸ್ x ಸ್ಕ್ವೇರ್ ಪ್ಲಸ್ 3x dy ಈಕ್ವಲ್ ಟು 0. ಓಕೆ, ಇದು ನಮಗೆ ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟಿದ್ದಾನೆ. ಇದರಲ್ಲಿ dx ಕೋಎಫಿಷಿಯಂಟ್ ನಮಗೆ m ಆಗುತ್ತೆ. ಇದರಲ್ಲಿ m ಏನು ನಮಗೆ 2xy ಪ್ಲಸ್ 3y. ನೆಕ್ಸ್ಟ್ ಇದರಲ್ಲಿ n ಏನಾಗುತ್ತೆ ನಮಗೆ x ಸ್ಕ್ವೇರ್ ಪ್ಲಸ್ 3x. ಇವಾಗ ಇದ್ರಿಗೆ ಪಾರ್ಷಿಯಲ್ ಡೆರಿವೇಟಿವ್ ಅನ್ನೋದು ಫೈಂಡ್ ಔಟ್ ಮಾಡೋಣ. ಓಕೆ, del m by del y ಮಾಡಿ, ದಟ್ ಈಸ್ ಈಕ್ವಲ್ ಟು ನೋಡಿ, ಪಾರ್ಷಿಯಲ್ ಡೆರಿವೇಟಿವ್ ಅಲ್ಲಿ ಏನು ಅಂದರೆ ಒಂದು ವೇರಿಯಬಲ್ ಏನಾದರೂ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಒಂದು ವೇರಿಯಬಲ್ ಮಾಡ್ತಾ ಇದೀವಿ ಅಂದರೆ ರಿಮೈನಿಂಗ್ ವೇರಿಯಬಲ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಅಂದರೆ ಈ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ನಮಗೆ ಎಕ್ಸ್ ವೈ ಅನ್ನೋದು 2 ವೇರಿಯಬಲ್ಸ್ ಇದೆ. ಇವಾಗ ನೀವು ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ರೆ ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡಬೇಕು. ಅಂದರೆ ಇದರಲ್ಲಿ 2x ಅನ್ನೋದು ಕಾನ್ಸ್ಟೆಂಟು, ವೈ ಡಿಫ್ರೆನ್ಷಿಯೇಷನ್ ಏನು 1 ಪ್ಲಸ್ 3 ಅನ್ನೋದು ಕಾನ್ಸ್ಟೆಂಟು, y ಡಿಫರೆನ್ಷಿಯೇಷನ್ 1. ಅಂದರೆ ಇದು ನಮ್ಗೆ ಏನು ಬರುತ್ತೆ 2x ಪ್ಲಸ್ 3 ಬರುತ್ತೆ. ಇದು ನಮಗೆ del m by del y ಆಗುತ್ತೆ. ಸಿಮಿಲರ್ಲಿ ಇಲ್ಲಿ del n by del x ಫೈಂಡ್ ಔಟ್ ಮಾಡಿ.
ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲ್ ಡೆರಿವೇಟಿವ್ ಮಾಡ್ತಾ ಇದೀವಿ. ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಾ ಇದೀವಿ ಅಂದ್ರೆ ವೈ ಅನ್ನೋದು ಏನಾಗುತ್ತೆ ಅಂದ್ರೆ ನಮಗೆ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಇದು ನೆನಪಿಲ್ಲಿ, ವೈ ಅನ್ನೋದು ಏನಾಗುತ್ತೆ ನಮಗೆ ಕಾನ್ಸ್ಟೆಂಟ್ ಆಗುತ್ತೆ. ಅಂದ್ರೆ ಎಕ್ಸ್ ಸ್ಕ್ವೇರ್ ಡಿಫರೆನ್ಷಿಯೇಷನ್ 2x ಪ್ಲಸ್ 3x ಡಿಫರೆನ್ಷಿಯೇಷನ್ 3. ನೋಡಿ ಇವೆರಡು ಕಂಪೇರ್ ಮಾಡಿದ್ರೆ ಇವೆರಡು ಈಕ್ವಲ್ ಇದೆಯಾ? del m by del y equal to del n by del x. Okay, therefore the given differential equation is exact. ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ ನಮಗೆ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗುತ್ತೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಇದ್ರಿಗೆ ಸೊಲ್ಯೂಷನ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಸೊಲ್ಯೂಷನ್ ಏನಾಗುತ್ತೆ ನಮಗೆ? ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ ಇಂಟಿಗ್ರೇಷನ್ m dx ಪ್ಲಸ್ ಇಂಟಿಗ್ರೇಷನ್ n dy ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಇದನ್ನು ಸಿ ಅಂತ ತಗೊತೀನಿ. ಇದರಲ್ಲಿ ನಮಗೆ y ಅನ್ನೋದು ಕಾನ್ಸ್ಟೆಂಟ್ ಇರಬೇಕು. ಇದರಲ್ಲಿ ಟರ್ಮ್ಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇರಬೇಕು. ಓಕೆ, ದಟ್ ಇಂಪ್ಲೈಸ್ ಇಂಟಿಗ್ರೇಷನ್ m ಇನ್ ನಮಗೆ 2xy ಪ್ಲಸ್ 3y. ಓಕೆ, dx ಪ್ಲಸ್ ಇಂಟಿಗ್ರೇಷನ್ n ಏನ್ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಇಂಟು dy ಈಕ್ವಲ್ ಟು ಕಾನ್ಸ್ಟೆಂಟ್ ಸಿ. ನೋಡಿ ಇದರಲ್ಲಿ y ಅನ್ನೋದು ಕಾನ್ಸ್ಟೆಂಟ್. ಫಸ್ಟ್ ಇದರಲ್ಲಿ y ಅನ್ನೋದು ಕಾನ್ಸ್ಟೆಂಟ್, 2y ಕಾನ್ಸ್ಟೆಂಟ್ ಆಚೆ ಇಕ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಎಕ್ಸ್ dx ಪ್ಲಸ್ 3y ಅನ್ನೋದು ಕಾನ್ಸ್ಟೆಂಟ್ ಆಚೆ ಇಕ್ಕೊಳ್ಳಿ, ಇಂಟಿಗ್ರೇಷನ್ dx ಪ್ಲಸ್ ನೋಡಿ ನಮಗೆ ಈ n ಟರ್ಮ್ ಅನ್ನೋದು ಫ್ರೀ ಫ್ರಮ್ ಎಕ್ಸ್ ಇರಬೇಕು. ಆದರೆ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಅವಾಗ ನಮ್ಗೆ ಇದು ಟೋಟಲ್ ಆಗಿ ಇದ್ರ ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ 0 ಆಗುತ್ತೆ. ಓಕೆ, ಅರ್ಧಾಯ್ತಾ? ದಟ್ ಈಸ್ ಈಕ್ವಲ್ ಟು ಸಿ. ದಟ್ ಇಂಪ್ಲೈಸ್ 2y ಇಂಟಿಗ್ರೇಷನ್ ಆಫ್ ಎಕ್ಸ್ ನಮಗೆ ಎಕ್ಸ್ ಸ್ಕ್ವೇರ್ ಬೈ 2 ಅಂದರೆ ಫಾರ್ಮುಲಾ ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು ದ ಪವರ್ ಆಫ್ ಎನ್ ಡಿ ಎಕ್ಸ್ ಏನಾಗುತ್ತೆ ಅಂದರೆ ಎಕ್ಸ್ ರೇಸ್ ಟು ದ ಪವರ್ ಆಫ್ n ಪ್ಲಸ್ 1 ಬೈ n ಪ್ಲಸ್ 1. ಇದು ನಮಗೆ ಇಂಟಿಗ್ರೇಷನ್ ಫಾರ್ಮುಲಾ, ನೆನಪಿಕೊಳ್ಳೋ ಇಂಪಾರ್ಟೆಂಟ್. ಓಕೆ, ಪ್ಲಸ್ 3y ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗುತ್ತೆ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಸಿ. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಫೈನಲ್ ಆಗಿ ಎಕ್ಸ್ ಸ್ಕ್ವೇರ್ ಬೈ ಪ್ಲಸ್ 3xy equal to c. This is our required solution of the given differential equation ಆಗುತ್ತೆ. ಓಕೆ, ಇದು ಗೊತ್ತಾಯ್ತಲ್ಲ? ಓಕೆ, ಇನ್ನೊಂದು ಕ್ವಶನ್ ಡಿಸ್ಕಸ್ ಮಾಡ್ತೀನಿ ನೋಡಿ. ಈ ಕ್ವಶನ್ ಸಾಲ್ವ್ e raised to the power of y plus 1 cos x dx plus e raised to the power of y sin x dy equal to 0. ಓಕೆ, ಗೊತ್ತಾಯ್ತಲ್ಲ? ಇದರಲ್ಲಿ ಎಮ್ ಟರ್ಮ್ ಅನ್ನೋದು ಬರ್ಕೊಳ್ಳೋಣ. ಎಮ್ ಏನಾಗುತ್ತೆ ನಮಗೆ e raised to the power of y ಪ್ಲಸ್ 1 cos x ಆ್ಯಂಡ್ n ಏನಾಗುತ್ತೆ ನಮಗೆ e raised to the power of y sin x. ಓಕೆ, ಇದ್ರಿಗೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿದರೆ ವಿತ್ ರೆಸ್ಪೆಕ್ಟ್ ಟು y ಮಾಡಿದರೆ ಎಕ್ಸ್ ಅನ್ನೋದು ಏನಾಗುತ್ತೆ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಕಾಸ್ ಎಕ್ಸ್ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಿ. e raised to the power of y ಡಿಫ್ರೆನ್ಷಿಯೇಷನ್ ಏನು? e raised to the power of y ಪ್ಲಸ್ 1 ಡಿಫ್ರೆನ್ಷಿಯೇಷನ್ 0. ನೆಕ್ಸ್ಟ್ ಇಲ್ಲಿ del n ಬೈ del ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿ. ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಾ ಇದ್ರೆ y ಅನ್ನೋದು ಕಾನ್ಸ್ಟೆಂಟ್, e raised to the power of y ಹಂಗೆ ಇರುತ್ತೆ. sin x ಡಿಫ್ರೆನ್ಷಿಯೇಷನ್ cos x. ನೋಡಿ ಇವೆರಡು ಸೇಮ್ ಇದೆಯಾ? ಇದನ್ನ e raised to the power of y cos x ಅಂತ ಬರ್ಕೊಂತೀನಿ. ನೋಡಿ ಇವೆರಡು ಸೇಮ್ ಇದೆ. therefore del m by del y equal to del n by del x. ಓಕೆ, ಇವೆರಡು ಈಕ್ವಲ್ ಇದೆ. therefore the given differential equation is exact ಆಗುತ್ತೆ. ಎಕ್ಸಾಕ್ಟ್ ಆದ ಇದು ಸೊಲ್ಯೂಷನ್ ಏನಾಗುತ್ತೆ ನಮಗೆ? ಇಂಟಿಗ್ರೇಷನ್ m dx ಪ್ಲಸ್ ಇಂಟಿಗ್ರೇಷನ್ n dy ಈಕ್ವಲ್ ಟು ಕಾನ್ಸ್ಟೆಂಟ್ ಸಿ. ಓಕೆ, ಇದು ನಮಗೆ y ಅನ್ನೋದು ಇಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಇಲ್ಲಿ ಟರ್ಮ್ಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇರುತ್ತೆ. ಓಕೆ, ಗೊತ್ತಾಯ್ತಲ್ಲ? ಇವಾಗ ಇಂಟಿಗ್ರೇಷನ್ m ಏನಿದೆ ನಮಗೆ e raised to the power of y ಪ್ಲಸ್ 1 cos x ಇಂಟು dx ಪ್ಲಸ್ ಇಂಟಿಗ್ರೇಷನ್ n e raised to the power of y sin x dy ಈಕ್ವಲ್ ಟು ಕಾನ್ಸ್ಟೆನ್ಸಿ. ನೋಡಿ ಇದರಲ್ಲಿ ಫಸ್ಟ್ರಲ್ಲಿ y ಅನ್ನೋದು ಕಾನ್ಸ್ಟೆಂಟ್, ಅದರಿಂದ e raised to the power of y ಇದು ಕಾನ್ಸ್ಟೆಂಟು ಪ್ಲಸ್ 1 ಕೂಡ ಕಾನ್ಸ್ಟೆಂಟ್. ಅದನ್ನು ಕಂಪ್ಲೀಟಾಗಿ ಆಚೆ ಇಕ್ಕೊಳ್ಳಿ. e raised to the power of y ಪ್ಲಸ್ 1 ಇಂಟಿಗ್ರೇಷನ್ cos x dx ಪ್ಲಸ್ ಇದರಲ್ಲಿ ನೋಡಿ ಇದರಲ್ಲಿ ಈ ಟರ್ಮ್ ಅನ್ನೋದು ಫ್ರೀ ಫ್ರಮ್ ಎಕ್ಸ್ ಇರಬೇಕು, ಆದರೆ ನಮಗೆ sin x ಇದೆ. ಓಕೆ, ಅದರಿಂದ ಈ ಇಂಟಿಗ್ರೇಷನ್ ಕಂಪ್ಲೀಟ್ಲಿ 0 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸಿ. ನೆಕ್ಸ್ಟ್ e raised to the power of y ಪ್ಲಸ್ 1. ಓಕೆ,
ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ನಮಗೆ ಸೈನ್ ಎಕ್ಸ್ ಆಗುತ್ತೆ. ಓಕೆ, ಈಕ್ವಲ್ ಟು ಸಿ. ಓಕೆ, ಅಂದರೆ ಫೈನಲ್ ಆಗಿ ನಮಗೆ e⁵ ಪ್ಲಸ್ 1 sin x ಈಕ್ವಲ್ ಟು ಸಿ. ದಿಸ್ ಇಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಗೊತ್ತಾಯ್ತಲ್ಲ ನಿಮಗೆ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಡ್ಯೂಸಿಬಲ್ ಟು ಎಕ್ಸಾಕ್ಟ್ ಫಾರ್ಮ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.